ಬಸವಣ್ಣನವರು ಪ್ರತಿಯೊಂದು ವಚನದ ಅರ್ಥ, ಹಿನ್ನೆಲೆ ಹಾಗೂ ಅದರ ತಾತ್ಪರ್ಯವನ್ನು ವಿವರಿಸಿದ್ದಾರೆ. ಕಾಯಕವೇ ಕೈಲಾಸವು ನಾಯಿ ಬೇರೆ ಬೇರ ಓ ಕಯ್ಯ, ಲಿಂಗದ ಶರಣರು ಕಾಯಕ ಮಾಡಬೇಡಿರ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಬಸವಣ್ಣನು ಶ್ರಮದ ಮಹತ್ವವನ್ನು ವ್ಯಕ್ತಪಡಿಸುತ್ತಾನೆ. ಕಾಯಕವೇ ಕೈಲಾಸ ಸಮಾನ ಎಂಬುದು ಹೇಳುತ್ತಾನೆ. ಮನುಷ್ಯ ತನ್ನ ಜೀವಿತದಲ್ಲಿ ಶ್ರಮಿಸಿ ಸದ್ವಿಚಾರಗಳಿಂದ ಬದುಕಿದರೆ ಅವನಿಗೆ ಪರಮಪದ ದೊರಕುತ್ತದೆ ಎಂಬ ಧಾರ್ಮಿಕ ಮತ್ತು ನೈತಿಕ ಸಂದೇಶವನ್ನು ನೀಡುತ್ತಾರೆ. ನೀವೇನು ಮಾಡಿದಿರಿ, ಹಿರಿಯರನ್ನು ಹಿಗ್ಗಿದಿರಿ, ತಂದೆ ತಾಯಂದಿರಿಗೆ ತಿರಸ್ಕಾರವಿತ್ತಿರಿ, ಗುರುವಿನ ಬಯಕೆ ಒಪ್ಪಲಿಲ್ಲ, ಒಳಗೆ ಮಡದಿಯ ಪಾಲಿಸಿದಿರಿ, ಹೊರಗೆ ಪರ ಸ್ತ್ರೀಯರನ್ನು ನೋಡಿ ಹುಣ್ಣಿದಿರಿ, ನಿಮಗೆ ಲಿಂಗವ ಇಷ್ಟವೋ ಕೂಡಲ ಸಂಗಮ ದೇವ. ಬಸವಣ್ಣ ಇಲ್ಲಿ ನೈತಿಕ ಜೀವನದ ಮಹತ್ವವನ್ನು ವಿವರಿಸುತ್ತಾರೆ. ಹಿರಿಯರನ್ನು ಗೌರವಿಸುವುದು, ತಂದೆ ತಾಯಿಗೆ ಪ್ರೀತಿ ತೋರಿಸುವುದು, ಗುರುವಿನ ಮಾರ್ಗದರ್ಶನ ಪಾಲಿಸುವುದು ಹಾಗೂ ನೈತಿಕ ಬದುಕು ನಡೆಸುವುದು ಮುಖ್ಯ ಎಂದು ಅವರು ಹೇಳಿದರು. ತೋರ್ಪಡಿಸುವ ನೈತಿಕತೆಯು ಮಾತ್ರವಲ್ಲ, ಆ ನೈತಿಕತೆಯನ್ನು ಆಚರಣೆಯಲ್ಲಿ ತರಬೇಕೆಂಬ ಸಂದೇಶವಿದೆ. ನೀನು ನೀನಾಗಿರು, ಮಣ್ಣಾದರೂ ಮಣ್ಣು ಆಗು, ಕಲ್ಲಾದರೂ ಕಲ್ಲು ಆಗು, ಹುಲ್ಲಾದರೂ ಹುಲ್ಲು ಆಗು, ಸಾಕು ನೀನು ಹಸುನೂ ಆಗಬೇಡ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಬಸವಣ್ಣನು ವ್ಯಕ್ತಿತ್ವದ ಬಗ್ಗೆ ಚರ್ಚಿಸುತ್ತಾರೆ. ಮಾನವನು ಸತ್ಯನಿಷ್ಠವಾಗಿರಬೇಕು, ತಾನು ಏನಾದರೂ ತನ್ನ ಸ್ವಭಾವಕ್ಕೆ ವೃತ್ತಿಗೆ ಯೋಗ್ಯವಾಗಿ ಬದುಕಬೇಕು. ಜನರು ಹಲವಾರು ಮುಖ ಧರಿಸಿ ತಮ್ಮ ಸ್ವಭಾವವನ್ನೇ ಕಳೆದುಕೊಳ್ಳುತ್ತಾರೆ, ಆದರೆ ಪ್ರಾಮಾಣಿಕತೆಯಿಂದ ಜೀವನ ನಡೆಸಬೇಕು ಎಂಬುದನ್ನು ಸಾರುತ್ತಾರೆ. ಹಣವಿಲ್ಲದವನ ಮನೆಯ ಮಣಿದ ಹಬ್ಬ, ಹಣವಿಲ್ಲದವನ ಮಾತೆ ಕಲ್ಲು ಹಾಕಿದ ಮಾತು, ಹಣವಿಲ್ಲದವನ ನೋಟವೇ ಹೀನ ನೋಟ, ಹಣವಿಲ್ಲದವನ ಬದುಕು ನರಕವೇ ಸಮಾನ ಕೂಡಲ ಸಂಗಮ ದೇವ. ಈ ವಚನದ ಮೂಲಕ ಬಸವಣ್ಣನು ಸಮಾಜದ ಕಡು ಸತ್ಯವನ್ನು ಹೊರಹಾಕುತ್ತಾರೆ. ಹಣವಿಲ್ಲದವನಿಗೆ ಸಮಾಜದಲ್ಲಿ ಕೀಳಿರಿಮೆಯ ನೋಟವಿದೆ, ಅವನ ಮಾತು ಯಾರಿಗೂ ಮೌಲ್ಯಮುಕ್ತವಾಗುವುದು ಎಂದು ಭಾವಿಸುವುದಿಲ್ಲ. ಇದು ಧನದ ಪ್ರಭಾವವನ್ನು ಮತ್ತು ಸಮಾಜದ ದುರುಸ್ಥಿತಿಯನ್ನು ತೋರಿಸುವ ಒಂದು ಕಟು ಸತ್ಯವಾಗಿದೆ. ಆದರೆ ಇದು ಶ್ರಮ ಮತ್ತು ನೀತಿಯ ಮೂಲಕ ಬದುಕನ್ನು ರೂಪಿಸಿಕೊಳ್ಳಬೇಕೆಂಬ ಸಂದೇಶವನ್ನು ಒದಗಿಸುತ್ತದೆ. ಆಳದ ಮನಸ್ಸು ಲಿಂಗ ಪೂಜಾ, ನಿಶ್ಚಲ ಬುದ್ಧಿ ಲಿಂಗ ಪೂಜಾ, ಪಾಪವ ಬಿಟ್ಟು ಪವಿತ್ರನಾದರೆ ಅವನೇ ಲಿಂಗ ಪೂಜಾರಿ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಬಸವಣ್ಣ ಭಕ್ತಿಯ ನಿಜವಾದ ಅರ್ಥವನ್ನು ವಿವರಿಸುತ್ತಾರೆ. ಭಕ್ತಿ ಎಂದರೆ ಕೇವಲ ಹೊರ ತೋರ್ಪಡಿಸುವ ಆಚರಣೆಗಳಲ್ಲ, ಅದು ಮನಸ್ಸಿನ ಶುದ್ಧತೆಯಲ್ಲಿದೆ. ಭಗವಂತನಿಗೆ ಸತ್ಯ, ನಿಷ್ಠೆ ಮತ್ತು ಪಾವಿತ್ರ್ಯತೆಯಿಂದ ಪೂಜೆ ಮಾಡಿದಾಗ ಮಾತ್ರ ಅದು ನಿಜವಾದ ಭಕ್ತಿಯಾಗುತ್ತದೆ ಎಂಬುದನ್ನು ಹೇಳಿದ್ದಾರೆ. ಈ ಎಲ್ಲ ವಚನಗಳಾದ ಸಾರಾಂಶ, ಬಸವಣ್ಣನ ವಚನಗಳು ಆಧ್ಯಾತ್ಮಿಕತೆಯನ್ನಷ್ಟೇ ಅಲ್ಲ, ಜಾಗೃತಿಯ ಹಾಗೂ ನೈತಿಕತೆಯ ಸಂದೇಶವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಹಾಯ ಮಾಡುತ್ತವೆ. ಕಾಯಕ, ಭಕ್ತಿ, ಪ್ರಾಮಾಣಿಕತೆ ಮತ್ತು ಪರೋಪಕಾರ ಇವೆಲ್ಲವೂ ಅವರ ಸಂದೇಶಗಳ ಪ್ರಮುಖ ಅಂಶಗಳು.